ಹಾಯ್, ಎಲ್ಲರಿಗೂ ನಮಸ್ಕಾರ. ಹೊಸ್ದಾಗಿ ಯಾರು ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ನಾನು ಭಗವದ್ಗೀತೆ ಶ್ಲೋಕದ ಆತ ಧ್ಯಾನ ಮಾಡ್ತೀನಿ. ಓಂ ಪಾರ್ಥಾಯ ಪ್ರತಿಬೋಧಿತಂ ಭಗವತಾ ನಾರಾಯಣೇನ ಸ್ವಯಂ ತೇನ ಗ್ರಥಿತಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟದಶದಾಯಿನೀಂ ಅಂಬ ತ್ವಾಮಾನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಸಾಕ್ಷಾತ್ ಭಗವಂತನೇ ಆದ ನಾರಾಯಣನಿಂದ ಪಾರ್ಥನಿಗೆ ಉಪದೇಶಿಸಿರುವ ಪುರಾಣ ಮುನಿಯಾದ ವ್ಯಾಸ ಭಗವಂತನಿಂದ ಮಹಾಭಾರತದ ಮಧ್ಯದಲ್ಲಿರುವ ಅದ್ವೈತದ ಅಮೃತವನ್ನೇ ಸುರಿಸುವ 18 ಅಧ್ಯಾಯ ರೂಪಿ ಹುಟ್ಟು ಸಾವಿನ ರೂಪ ಸಂಸಾರದ ದ್ವೇಷಿಯಾಗಿರುವ ಹೇ ಮಾತೆ ಭಗವದ್ಗೀತೆ, ನಿನ್ನನ್ನು ಅನುಸಂಧಾನ ಮಾಡುತ್ತೇನೆ. ನೆಕ್ಸ್ಟ್, ನಮಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಪುಲ್ಲಾರವಿಂದಾಯ ಪತ್ರ ನೇತ್ರ ಯೇನ ತ್ವಯಾ ಭಾರತ ತೈಲ ಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ಹರಳಿದ ಕಮಲದಳದಂತೆ ನೇತ್ರವುಳ್ಳ ಪೂರ್ಣವಾದ ಭಾರತ ತೈಲ ಮಧ್ಯದಲ್ಲಿ ಪ್ರಜ್ವಲಿಸುವ ಜ್ಞಾನಮಯವಾದ ಜ್ಯೋತಿಯನ್ನು ಹೊತ್ತಿಸಿರುವ ವಿಶಾಲ ಬುದ್ಧಿಯ ವ್ಯಾಸ ಭಗವಂತ, ನಿನಗೆ ನಮಸ್ಕಾರ. ಪ್ರಪನ್ನ ಪಾರಿಜಾತಾಯ ಸ್ತೋತ್ರ ವೇತ್ರೆ ಕಪಾಣಯೋ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೆ ನಮಃ. ಪಾರಿಜಾತದಂತೆ ಪ್ರಸನ್ನನು ಎಡಗೈಯಲ್ಲಿ ಚಾಟಿಯಿಂದ ಕೂಡಿದ ಬೆತ್ತವನ್ನು ಹಿಡಿದಿರುವ ಮತ್ತು ಗೀತಾಮೃತವನ್ನು ಜಗತ್ತಿಗೆ ಕರೆದಿರುವ ಜ್ಞಾನಮುದ್ರೆಯ ನಗುಮುಖ ಕೃಷ್ಣನಿಗೆ ನಮಸ್ಕಾರ. ವಸುದೇವಸುತಂ ದೇವಂ ಕಂಸ ಚೂಣುರಮರ್ದನಂ